ನಾವಿರೋ ರೂಮು. ಅಪ್ಪ ಸಂಧ್ಯಾ ವಂದನ ಮಾಡ್ತಾ ಇದ್ದಾರೆ, ಅಮ್ಮ ಅಪ್ಪನಿಗೆ ಕೈ ಕೊಡ್ತಾ ಇದ್ದಾರೆ. ಅಮ್ಮ ತಲೆಯಲ್ಲಿರ ಹಣಿ ಅಂತ ಇರಿಮ್ಮ. ಇಲ್ಲಿ ನೋಡು, ವಾಸುದೇವಾಯ ನಮೋ ನಮೋ ನಮೋ. ಇಲ್ಲಿ ತೆಗೆದು ಒಂದ್ಸರಿ ದೊಡ್ಡಪ್ಪ ದೊಡ್ಡಮ್ಮನ ತೆಗೆದಿಟ್ಟು ಎಲ್ಲ ಅವಸರಕ್ಕೂ ಇಲ್ಲ. ದೊಡ್ಡಪ್ಪ ದೊಡ್ಡಮ್ಮ ಬನ್ರಿ, ದೊಡ್ಡಮ್ಮ ಒಳಗೆ ಬಂದ್ಬೇಕು ತಂದ್ರಿ. ನೋಡೆ ನಾನು ನೋಡಿ ಇಲ್ಲಿದೆ. ಈಗ ತುಂಬ VIP ಬರ್ತಾ ಇದಾರೆ, ಅವ್ರನ್ನ ಹಿಡಿತಾ ಇದ್ದಾನೆ. ಹೌದು ಹೌದು, ತುಂಬ VIP ಇವರು. ತುಂಬ ತೋರಿಸಿದ್ರೆ ಅವರ ಮ್ಯಾಕ್ಸಿಮಮ್ ಮಂಜು ಕ್ಯಾಮರಾ ಲೈಟ್ ಬರ್ತಮ್ಮ. ನಿನ್ನ ಕ್ಯಾಮರಾನ ಇಲ್ಲಪ್ಪ ಕರೆಕ್ಟಾಗಿ ತೆಲಿತೆ. ಓಕೆ ಓಕೆ ಹಾಂ ಹಾಂ ಹಾಂ. ಜಾಲಿ ಬಾಯ್ ಬಾಯ್. ರೆಕಾರ್ಡೇ ಮಾಡಲ್ಲ ಎದಕ್ಕೆ ಏನು ಹೋಗ್ತಾರು ಬರ್ತಾನ ಬಾರ ಹರಿ. ಅಂದ್ರೆ ದೊಡ್ಡಮ್ಮ ನಾಣ ಎಲ್ಲ ಮೆಳ್ಳೆ ಬರ್ತಾ ಇದಾರೆ. ನಾವು ಹೋಗೋ ಜಾಗ ಇದು. ಹಾಂ ಇರೋ ಹಂಗಲ್ಲ. ಇದು ಪಾವನ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಹೋಗ್ತಾ ಇರೋದು. ನೋಡಿದ್ಯಾ ಹೆಂಗ ಅಂತ ನರಸಿಂಹನ್ ಇದೆಲ್ಲ ನಿಂಗತ ನೋಡಿಕೋ. ನೀ ಬರ್ಲತ್ತಾನ ಅದಕ್ಕತ್ತ ಇದು ಬಂದಿರ್ಬೇಕು. ಹೋಗ ನೀನು ಸುಮ್ಮನೆ. ನಾನು ನರಸಿಂಹನ್ ಹತ್ರ ಮಾತಾಡ್ದೆ. ನರಸಿಂಹನ್ ನೋಡಿಲ್ಲಿ ನೋಡ, ನೋಡಿದ್ಯಾ ಸಖತ್ತದ. ಇದು ಪಾವನ ನರಸಿಂಹ ನಾವು ನಡೀತಾ ಇರೋದು. ಕೊಂಚ ಕಾಲು ಹೆಜ್ಜೆ ಇಟ್ರನು ತಪ್ಪುತ್ತೇವು. ಹಾಂ ಇರು. ಅವ ಹಿಂಗೆ ತಿರ್ಸ್ಬೇಡ, ಮೆಲ್ಲಗೆ ತಿರ್ಸ್ಕೊಂಡ. ದೊಡ್ಡಮ್ಮನ ಹಿಡ್ಕೊಬೇಕಂತ. ದೊಡ್ಡಮ್ಮ ನಾಣ ಕೊಂಚ ಶ್ರಮ ಪಡ್ತಾರೆ ನೋಡ. ನೀ ಬಂದಿರೋದಲ್ಲ ನಾ ಏನ ನೀನು. ಜರು ಹಬ್ಬ ತಾತ ಬರ್ತಾ ಇದಾರ. ದೊಡ್ಡಮ್ಮ ಇಲ್ಲಿ ಕಾಣ ಬರ್ತಾ ಇದ್ದಾರ. ಹೇಳಕ್ ಹೋದ್ರು ಅಡಾರಾಮ ಡ್ರೈವರ್ ನಿಂತ ಕರೆಂಟ್ ಬರತ್ತಾನೆ. ಅವ್ರು ಬರ್ತಾ ಇದ್ದಾರೆ. ಸರಿ ದಾಂಟಿ ನಾವು ನೋಡು ಬೆಟ್ಟ ಎಷ್ಟು ದುಡ್ಡು ಇರ್ತದೆ ಅಂತ. ಸರಿಮಲ ಕೆಲವಲ್ಲ ಎಲ್ಲ ಅಲ್ಲಿ ಹೋಯ್ಟ್ರು ಬಾ, ತುಂಬ ದೂರ. ನಮ್ಮ ಆಟೋ ಡ್ರೈವರ್ ಗೈಡು ದೊಡ್ಡಮ್ಮ ಬಂದರು ಕಡಿಸಿಲಿ.
ನೀರು ನೋಡಿದೆ ಹಂಗದಂತ ನರಸಿಂಹಣ್ಣ ಆಮೇಲೆ ಬೆಟ್ಟ ನಾವು ಹೋಗ ಈ ಕೊನೆ ತೆಗೆಯಮ್ಮ ಅಮ್ಮ ಕ್ಯಾಮರಾ ಆಫ್ ಮಾಡು. ನಡೀತಾ ತೆಗಿಬಿಡುವೆ. ಹೋಗು ಮೇಡಮ್ ಬೆಗು ದೂರ ಮಿಲ್ಲೇನಿ ವಾರಾಯ್ ಆಹಾ ಮಾರುಗಂ ಬೀಸುವದಾಲೆ ಇನ್ನೇಂಗ ರಾತ್ರಿಗೆ ಈ ಥರ ಹಿಡಿದ್ರೆ ರಾತ್ರಿಗೆ ಇನ್ನೇಂಗ ವೆರಿ ಕಾಮ್ ಪ್ಲೇಸ್ ಕರೆಕ್ಟಾ ಹಾಂ ಚಿಕ್ಕಮ್ಮ ಹ್ಞೂ ಸರಿ ಹೋರಿ ಇರ ದೋ ಬಂದೆ ನೋಡು ತುಂಬ ಕಷ್ಟ ಈ ಜಾಗಲ್ಲ ನೋಡಿ ಇಲ್ಲಿ ಅಪ್ಪು ಇದು ಪಾವನ ನರಸಿಂಹಸ್ವಾಮಿ ಈಗ 72 ಇಯರ್ಸ್ ಕಷ್ಟ ತಾನೆ ಪಾವನ ನರಸಿಂಹಸ್ವಾಮಿ ನಮಃ ಓಂ ಶ್ರೀ ಕೃಷ್ಣ ಪರಬ್ರಹ್ಮ ಸ್ವಾಮಿನೇ ನಮಃ ಹರಿ ಓಂ. ಇದನ್ನ ಬೇಕಾ ಬಂದ ಒಂದು ನಿಮಿಷ ಓಂ ಆರ್ಜವೇ ಸಂವತ್ಸರೆ ಕಲಿಗೆ ಪ್ರಥಮಪಾದೆ ಜಂಬುತ್ವ ಭರ್ತವರ್ಷೆ ಆತ್ಮವರ್ತಮಾನ ವ್ಯವಹಾರಿಕ ತಾಲಮಾನೇನ ಪ್ರವಾಸ ಶಮಸಾನ ಮಧ್ಯಾಯನ ವಾಸರ ವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಯೋಗ ವಿಶೇಷ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಅಷ್ಟೈಶ್ವರ್ಯಾಭಿವೃದ್ಧ್ಯರ್ಥಂ ಆಯುರಾರೋಗ್ಯಾಭಿವೃದ್ಧ್ಯರ್ಥಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಧನಧಾನ್ಯಾಭಿವೃದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿವಾರ್ಪಿದ್ಧ್ಯರ್ಥಂ ಯಥಾ ಶಕ್ತಿರಾ ಪೂಜಾಂ ಕರಿಷ್ಯೆ ಹರಿ ಓಂ. ओम सहर्षीर्षं देवं विश्वाक्षं विश्वशंभों विश्वं नारायणं देवं अक्षरं परमं पदं विश्वतः परमानित्यं विश्वं नारायणं हरिः विश्वमेवेदं पुरुषस्तुतिस्योपजीवतेः पतिं विश्वात्मेश्वरं शाश्वतं शिवमुच्यतं नारायण महाज्ञेयं विश्वात्मानं परायणं नारायणं परोज्याता ध्यानं नारायण परः नारायणं परज्योति आत्मा नारायण परः नारायणं परब्रह्मं सत्त्वं नारायण परः इत्य किञ्चित् जगत् सर्वं दृश्यते श्रूयते वा अन्तर्बहिश्च सर्वं ನಾ ಮ್ಯಾಲ ಕರೆಕ್ಟ್ ಆಗಿ ಇವಾಗ ಮತ್ತೆ ನಲ್ಲ ಲಿಸ್ಟ್ ಅಡಿಕೆ ಇರಿ ತಿರುಮಲ 2 ಸಮಾರಂಭ ತಿರುಮಲ ತುಂಬಿದ ಕಲ್ಯಾಣ
அப்புறம் வந்து பரத்வாஜ முனி வந்து தவம் பண்ணிட்டு இருக்காரு. அந்த பரத்வாஜ முனிக்கு வந்து பிரம்மஹத்த தோஷம் இருந்தது. அந்த பிரம்மஹத்த தோஷ நிவர்த்திக்காக இங்கே வந்து பரத்வாஜ முனி வந்து தவம் பண்ணிட்டு இருக்காரு. அந்த பரத்வாஜ முனி வந்து தவம் பண்ணால் பெருமாள் பிரத்யட்சமாகி அந்த ಪಾವನ ನರಸಿಂಹಸ್ವಾಮಿ వీరినాటకపు మధ్యమళ్ళ నరసింహము నాటికానుభువాని నరసింహము నాటికానుభువాని నరసింహము వీరమే శివరాహపు లక్ష్మీ నరసింహము నవమూర్తులైన నరసింహము వీరే నవమై ಅರ್ಥ ಮಾಡಿಕೊಬೇಕು. ಈ ಕೆಳಗೆ ನಾಕೊಬ್ಬಳ ಗೋಪುರ ಅಣ್ಣ ಇದು ಮೇಲೆ ಟೀ ಹೇಳಿದ್ರೆ ಹೇಳು. ಇದು ಮೇಲಿನ ಕೊಬ್ಬಳ ದೊಡ್ಡದ ಮೇಲಿನ ಕೋಬಳ ಹೇಳ್ಬೇಕು. ಎಲ್ಲಿ ಅದನ್ನು ಸಂಕೃಷ್ಣ ಹಿಂದೆ ಬಂದು ನಂಗೆ ಡಬ್ಬಿಂಗ್ ವಾಯ್ಸ್ ಕೊಡುವ ಮೇಲಿನ ಕೊಬ್ಬಳ ಇಲ್ಲಿ ನೋಡು. ಇದು ಬರೋದು ಫಾಲ್ಸ್ ಈಗ ಬರೋದಿಲ್ಲ. ಆ ಯು ಶೇಪ್ ಆ ದಾರಿ ಹತ್ರ ವಿ ಶೇಪ್ ವ್ಯಾಲಿ. ಹೋಗ್ತೇವೆ. ನೀನು 8th ಓದಂತ ಹೇಳೋದು ನೀವು ಆ ವಿ ಶೇಪ್ ಕೃಷ್ಣ ಕೃಷ್ಣ ಆ ದಾರಿ ಹತ್ರ ಮೇಲೆ ಹೋಗ್ಬೇಕು. ಯಾ ದಾರಿಯ ಮತ್ತೆ ಯಾವ ದಾರಿಯ ಫಾಲ್ಸ್ ದಾಂಡಿ ಹೋಗ್ಬೇಕು ಅಂದ್ರೆ ಈಗ ಇವ್ರುಗಳು ನಿಂತಂಡ್ರ ಅದತ್ತ ಫಾಲ್ಸ್ ಬರೋ ಜಾಗ ಹಾಗೆ ಹಿಂದರ ಹೋಗಿ ದೋ ಇಲ್ಲಿ ಫಾಲ್ಸ್ ಬರೋದು. ದೋ ಅಲ್ಲಿ ಫಾಲ್ಸ್ ಬರೋ ಜಾಗ ನೀರು ಬಂದು ಬೀಳೋ ಜಾಗ ಅದು. ಹಿಂಗೆ ನೀರು ಈ ದಾರಿಯ ಬಂದು ನೋಡು. ಮಿಚ್ಚ ನೀರಲ್ಲಿ ಇದೆ ಸ್ವಲ್ಪ. ಯಾರ್ಯಾರೋ ಏನೇನೋ ಹಾಕಿದ್ದಾರೆ. ಹರಿನಿ ಇವಾಗ ಒಂದು ಕಲ್ಲು ಹಾಕಿದ. ಟೀ ಕುಡಿದ ಹೋಗ ಟೀ ಕುಡಿ ಈ ದಾರಿ ಹತ್ರ ನಾವೀಗ ಹೋಗುತ್ತೇವೆ ಮೇಲೆ ಗೋಪುರ. ಮೇಲಿನ ಕೋಬಲ ಇದು. ಮೇಲಿನ ಕೋಬಲ. ಮೇಲಿನ ಕೊಬ್ಬಳ ಗೋಪುರ. ಈಗ ಒಳಗೆ ಹೋಗುತ್ತೇವೆ ದೇವಸ್ಥಾನದೊಳಗಡೆ. ವರಾಹ ನರಸಿಂಹರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆವು. ವರಾಹ ನರಸಿಂಹಸ್ವಾಮಿ ಟೆಂಪಲ್. ವರಾಹ ನರಸಿಂಹರ್ ಮತ್ತು ಜ್ವಾಲ ನರಸಿಂಹರ ದೇವಸ್ಥಾನಕ್ಕೆ ಹೋಗೋ ದಾರಿ. ಉಗ್ರಸ್ತಂಭ ವರಾಹ ನರಸಿಂಹರ್ ಇದಕ್ಕೆಲ್ಲ ಹೋಗೋ ದಾರಿ ಇದು. ಹಿಂಗೆ ಹೋಗಿ ಈ ದಾರಿಲಿ ಹೋಗಬೇಕು. ಅಲ್ಲಿ
ಇದು ವರಾಹ ನರಸಿಂಹ ಸ್ವಾಮಿ ದೇವಸ್ಥಾನಪ್ಪ. ಕ್ರೋಧ ನರಸಿಂಹರ್ ಇವಾಗ ಕೊಡಪ್ಪ ದಾಸನ. ಇತ್ತ ವರಾಹ ನರಸಿಂಹ. ವರಾಹ ನರಸಿಂಹ ಇಲ್ಲಿಂದ ಹಿಂಗ್ ಹೊಡಿರಿಪ್ಪ, ಇಲ್ಲಿಂದ ಹಿಂಗ್ ಹೊಡಿ. ಲೈಟ್ ಹಾಕು, ಲೈಟ್ ಮಾಡು. ಹಾಕಿದಾನೆ, ನೈಟ್ ಎಫೆಕ್ಟ್ ಹಾಕಿದಾನೆ. சொல்லுங்க கிருஷ்ணன் பக்கத்துல லட்சுமி நரசிம்மன் ரிஷிகள் பிரதிஷ்டா மூர்த்தி. வராக மூர்த்தி வந்து ஸ்வயம்பு மூர்த்தி. ஸ்வயம்பு மூர்த்தி லோகத்துல ஹிரண்யாட்சினை சம்ஹாரம் பண்ணிட்டு பூதேவினை காப்பாத்தி தூக்கின்னு வந்துட்டு இருக்காரு மேல. இந்த பெருமாள் லட்சுமி நரசிம்மர் மேல குடி இருக்கு. கொடிரேனோ லைட். கோர் மேல பூதேவி உட்காந்து பெருமாள் மூக்கு பிடிச்சிட்டு இருக்காங்க, கோரை பிடிச்சிட்டு இருக்காங்க. அந்த கோர தந்தத்தோட பாதாள லோகத்துல கோர ಮೇಲೆ ಅಮ್ಮನವರು ಕೂತಿದ್ದಾರೆ ತೋರ್ತೀಯಾ? ಸುಂದರ ತೆಗಿತಾರೆ ನೋಡ್ರಿ ಕನ್ನಡಿ. ತೆಗಿತೀನಣ್ಣ? ತೆಗಿತ ಐ ಕ್ಯಾನ್ ಗೆಟ್ ದ ಕರೆಕ್ಟ್ ಪೈಲ ಕನ್ನಡಿ. ಅದೇನ್ ನಮ್ಮ ಸೈಡ್ಗೆ ಅದೆಲ್ಲತಾಂ ತಲೆ ಮೇಲೆ ನೋಡಿ, ತಲೆಯಂಗ ತಲೆ ಮೇಲೆ ಹೌದು. ಮೇಲೆ ಎಲ್ಲ ಕೂತಿದ್ದಾರೆ, ಮೇಲೆಲ್ಲ ಕೂತಿದ್ದಾರಪ್ಪ. ಒಂದು ಮೇಲತ್ತ ಕೂತಿದ್ದಾರಂತೆ. ಚೆನ್ನಾಗಿ ಹೊಡಿ. ಸೈಡ್ಲಿಂದ கோர தந்தத்தோட ஹிரண்யாட்சினை சம்ஹாரம் பண்ணிட்டு இருக்காரு இல்லையா? ಈಗ ರಾಗ ನಡೀತಿಲ್ಲ. அதனால குரோடா நரசிம்மரன் பேரு. ಕ್ರೋಧ ನರಸಿಂಹ. ರೈಟ್ ರೈಟ್. அந்த தந்த கோர தந்த இருக்குல்ல, தந்தத்தோட ஹிரண்யாட்சினை சம்ஹாரம் பண்ணிட்டு இருக்காரு. ವರಾಹ ಗುಂಡೆ ಮೇದಿನ್ನೆ ಪಾರಾಯಿಗ್ರ ಪ್ರದಾಯನ್ನೆ ದಂತಲಗ್ನ ಹಿರಣ್ಯಾಕ್ಷ ದಂಷ್ಟ್ರ ಸಿಂಹಾಯ ಮಂಗಲ. ತುಂಬ ಸ್ಟೀಪು, ತನಿಯಾಗಿ ಒಂದು ಆಳ್ ಬರೋದೇ ಶ್ರಮ. ದೊಡ್ಡಮ್ಮ ಡೋಲಿಲಿ ಬರ್ತಾ ಇದಾರೆ. ಜೋಳ ನರಸಿಂಹ ಅದು ಹತ್ತಿ ಬರೋದೇ ಶ್ರಮ. ದೊಡ್ಡಮ್ಮ ಬರ್ತಾ ಇದಾರೆ. ಸ್ವಲ್ಪ ಕಷ್ಟ ಇಲ್ಲಿ ಜಾಗ ಮೇಲೆ ಹತ್ತೋದು. ಸ್ಟೀಪ್ ತೋರಿಸ್ಬೇಕು, ಹತ್ತೋದನ್ನ ತೋರಿಸು ಅಷ್ಟೇ. ಇಲ್ಲಿಂದ ಬಂದಿದ್ದು ಆ ಡೋಲಿನ ತೋರಿಸು, ತೂಕ ಅದನ್ನು ತೋರಿಸಿ ಈಗ ಫೈನ್. ಸರಿ ರೈಟ್. ಹೋಗ ಹೋಗ. இரண்யன் சம்ஹாரம் பண்ணிட்டு பெருமாள் கையில முன்னாடி மேல ரத்த குண்டம் இருக்குமா, அதுதான் இந்த தீர்த்தம் தான் பவநாசி தீர்த்தம். பவநாசின்னா பவ பந்தால பாப்ப விமுக்தி. இந்த தீர்த்தம் ಪ್ರದರ್ಶನ ಮಾಡಿಕೊಳ್ಳಿ ಎಲ್ಲ. நான் சொல்ற வரைக்கும் பேசாதீங்க. பாசி இருக்கும், இந்த தண்ணிக்கு மட்டும் பாசி வராது. அந்த மாதிரி ரெட் ஆயிடும் கல்லு. ஓகே பாருங்க, அங்கங்க ஃபுல்லா அப்படியே தான் இருக்கு. சரி, இந்த தண்ணி எடுங்க, பிரதட்சணம் பண்ணிக்கலாம். அங்க இல்லன்னா இங்க இது இந்த தண்ணியை பிரதட்சணம் பண்ணிக்கோ. அதான் சொல்றேன், இதையும் பண்ணிக்கலாம், அதையும் பண்ணிக்கலாம், இதையும் பண்ணிக்கலாம். இருக்காது அந்த மாதிரி இருக்கும் தண்ணிங்க. அடுத்து நான் ரெக்கார்டிங். இது வந்து ఉగ్రస్తంభం. ఉగ్రస్తంభంனா అచలంచల పర్వతం అని పేరు. అచంచల పర్వతం, అచంచలம்னா చలనం ఇல்லாமே పర్వతం. அது குருதாயகத்திலேருந்து அப்படியே நிற்குது. நேச்சுரலி நரசிம்மரே அவதாரம் பண்ண இடமே அந்த உக்ரஸ்தம்பம். அது வந்து இது வந்து இந்த சரௌண்டிங் மொத்தமாக இறைவனோட அரண்மனை. இந்த பிளேசஸ் குருதாயகத்தில், குருதாயகம் திரேதாயகம் துவாயுகம் நடந்துட்டு இருக்காங்க. அந்த குருதாயகத்தில் வந்து இது வந்து அவ்வளோ ஹைட்டில் இருந்த ஒரு பெரிய குகை. அவள் ராட்சசன் தானே, ஹிரண்யகசிபுன்னு ஒரு பெரிய ராட்சசனெல்லாம் எங்கே இருப்பாங்க? நம்ம மாதிரி வீடு கட்டி கோட்டையை கட்டி அந்த மாதிரி இருக்க மாட்டேயா. இந்த மாதிரி ஒரு மலையில தான் இருப்பாங்க, ஒரு பெரிய குகைக்குள்ளே தான் இருக்காங்க. அவரோட சபா மண்டபத்தில் ஒரு தூண், அந்த உக்ரஸ்தம்பம். அந்த தூண்லேருந்தே பெருமாள் வெளியில் வந்துட்டு அவர் வாசப்படியில் சம்ஹாரம் பண்ணிட்டு இருக்கார். அவர் வாசப்படியில், அந்த வாசப்படிக்கு தான் நம்ம போகிறோம் இப்போ. அதுதான் ஜுவாலா நரசிம்மன். இருக்கிறது மூர்த்திகளில் 9 நரசிம்மரில் நம்பர் 1 டெம்பிள் ஜுவாலா நரசிம்மர். இந்த பெருமாள் மட்டும்தான். இந்த பெருமாளை சேவிச்சாதான் முக்கோடி தேவர்களை சேவிக்க மாதிரி இந்த பெருமாளை சேவிச்சா ஜுவாலா நரசிம்மன். ஜுவாலான்னா ஃபயர், அக்னி ஜுவாலத்தில் பெருமாள் கோட்டி சூரிய சமாபிரபத்த பெருமாள் தூண்லேருந்து வெளியில் வந்துட்டுருக்கார். ஆமாம், அந்த ஸ்தம்பமே இது உக்ரஸ்தம்பம், அச்சலஞ்சல பர்வதம் இருக்கிறது. நாங்கள் கோயிலில் மொத்தமாக நான் சொல்கிறேன். ஓகே.
ಪಾದಾಳ ಕೈ ಮಲ ಕಳೆ ನೋಡಿ ಇಂಥ ನಾವು ನಡೆದು ಬರೋ ಒತ್ತೆ ಕೈ ಮಲ ಬೇಡಮ್ಮ ಅವ್ರು ತಾಳು ಸಿಕ್ಕಲ್ಲ ಬೇಡಮ್ಮ ಬೇಡಮ್ಮ ಹೋಗ ಬರ್ತಾನೆ ನಂಗೆ ಕಣ್ಣೀರು ಕೇಳ್ತು ಬಾ ಮತ್ತೆ பொறுமையா ಹೋಗ ಅವಸರ ಓಡಬೇಡ ಹಾಂ ಇತ್ತ ಲೀಲಾವತಿ ಕಣ್ಣೀರು ಇರು ಹೇಳ ಅವ್ರು ಬಂದು ಹೇಳಲಿ ಗೈಡ್ ಎದಕ್ಕಂದು ಗೈಡ್ ಬಂದು ಹೇಳಾರು ಇಲ್ಲಿಂದ ಹಿಂಗೆ ಬಂದ್ರೆ ಗಡಗಡ ಪಾತಾಳ ಅವ್ರಿಗೆ ಅವ್ರು ವಾಂಗದ ಆಗ ಇದು ಗರುಡ ಪರ್ವತ ಗರುಡನ ಮೇಲಾಗ ಕೂತು ಅವನ್ನ ಹತ ಮಾಡ್ತಾರೆ ಚಿಕ್ಕಮ್ಮ ಅಲ್ಲಿ ತೋರಿಸ್ತು ಚಿಕ್ಕಮ್ಮ ಅಲ್ಲಿ ತಂದು ಚಿಕ್ಕಮ್ಮ ಮಾರಿದೆ ಅಕ್ಕ ಹಿಂಗೆ ಬರ್ತಾವ ನೋಡ ಅಂತ ಮಾರಿ ಇದೆಯಲ್ಲವನ ಇದು ಗರುಡ ತಿರಿಯೋದು ನನ್ನ ಇದಕ್ಕೆ ನೀನು ಮುಟ್ತೀವಿ ದೇವಿ ಬಿಟ್ಟು ಬಿಡ್ಬೇಡ நீலாவதி கண்ணீர்ங்கிறாங்களா ಇಲ್ಲ ಭವನ ತೀರ್ಥம் இது சாதாரண தீர்த்தம் அனுஷ்டானம் பண்ண தீர்த்தம் இது இந்த தீர்த்தம் புரோக்ஷனானா பித்ருதோஷ நிவர்த்தி ஆகிடும் நேச்சுரலி புரோக்ஷனா அப்போ இப்போ வரும்போது தலையில் புரோக்ஷனை ஆயிடுச்சு பாருங்க அதே நேச்சுரலி புரோக்ஷனானா பித்ருதோஷ நிவர்த்தி ஆகிடும்னு ஒரு ஐதீகங்க இதான் ಭವನಾಸಿ ಭವ ಬಂದಾಲ ಪಾಪ ವಿಮುಕ್ತಿ கையாடது நமஸ்காரத்து வேறு பவ பந்தாங்கிறது பந்தம் பந்தம் பித்ருதோஷ நிவர்த்தி எல்லாமே எல்லாமே சகலம் ದೇವರೋட ಉಗ್ರಕ ಮಳೆ ಉರಿತು ಆವಾಗಂತ ಮಾರಿ ಆಯ್ತು ಅಂತ ತಾತ ನಂಬ್ಕೊಂತ ತಾತ தூக்கியும் குடிக்கட்டுமா இந்த தீர்த்தம் குடி அது நீர் குடியாங்க இல்லை நாங்கள் போ அது வெங்கடே சொன்னார் இது நீலாவதி கண்ணீர் சம்ஹாரம் பண்ணாக்க பெருமாள் வந்து கையால் மீன் இடம் ரத்தத்தோடு வந்து அந்த உள்ளுக்குள்ளேருந்து வரும்போது அப்படியே இருக்கு பாருங்க அது தாரதாரியா ರೆಡ್ಡಿಶಾ ದೇವಿ ಹೌದು ನೀದಕ್ಕೆ ರೆಡ್ಡಿಶಾ ಬರೋದೆ ಇತ್ತ ರಕ್ತ ಕುಂಡಂ ದೇವ್ರು ವರದ ಮಾಡಿ ಕೈ ತೊಳ್ಕೊಂಡ ಜಾಗ ಇದು ಪಡಿಕಟ್ಟ ಇதான் படிக்கட்டு அரண்மனை படிக்கட்டு ஆமா குமாரம் பண்ண வாசப்படி இந்த வாசப்படியை தொட்டு கும்பிட்டாவே நல்லா பாவம் போயிடும் ಮನೆಯಲ್ಲಿ ಹೊತ್ತಲ್ಲಿ ಬಿಟ್ಟು ಪೂಜೆ ಮಾಡುವಾಗ ನಿಂತಾಗ ಈ ನಮಸ್ಕಾರ ಮಾಡುವಾಗ ಹೇಳು ನಾ ಇಲ್ಲಿ ಯಾವ ಮಾಡಿದೆ ನನ್ನ ಹೇಳಾಗಲೇ ನೀ ನಂಬರ್ 1 ಇರ ಕೃಷ್ಣ ಹೇಳ ಅತ್ತ ತಲಭಾಗ ಗರುಡಂದು ಇತ್ತ ನಾನು ಹೇಳಂದ್ರೆ ಅತ್ತ ವಿಂಗ್ಸು ಅತ್ತ ಇನ್ನೊಂದು ವಿಂಗ್ಸು ಬದಿಲಿ மேலே மட்டும் முதல் தெய்ய அவ்வளோ கலந்து தெய்ய ಲಕ್ಷ್ಮೀ ನರಸಿಂಹ ಮಾಲೋಲ ನರಸಿಂಹ ಇವರು ಮಾಲೋಲ ನರಸಿಂಹಸ್ವಾಮಿ ಗರುಡ ಎಲ್ಲಾರು ನಿಲ್ಲಿಸಿ ಮಾಲಲ್ಲ ನರಸಿಂಹ ಮುಂದೆ ನಮ್ಮನ್ನೆಲ್ಲ ತೆಗೆದು ಕೃಷ್ಣ ಇಲ್ಲಿ ಬನ್ನಿ ಎಲ್ಲ ತಿರುಗ್ರೆ ಹಿಂಗೆ ತಿರುಗನ್ನು ಇನ್ನು ತಿರುಗೋ ಕೃಷ್ಣ ನೀವು ಕೂತನ್ರಿಪ್ಪ ನೀವು ತಿರುಗೋ ನೀವು ತಿರುಗೋ ಸೇರಿ ಕೂತಿರಲ್ಲ ಈಗ ಕವರ್ ಆಗುತ್ತೆ ನೋಡ ಆಗ್ತದ ಇರ್ರಿ ಮಾಲೋಲ ನರಸಿಂಹ ಎಲ್ಲರೂ ಕೂತಿದ್ದಾವೆ
ಇದು ನಾಲ್ಕನೇದು ನರಸಿಂಹ ಗುಡಿಲಿ ಎಲ್ಲರೂ ಕೂತ್ಕೊಂಡು ಸೇವೆ ಮಾಡ್ತಾರೆ. ಏನ್ ಸೇವೆ ದೊಡ್ಡಪ್ಪ? ಏನ್ ಸೇವೆ ಮಾಡ್ತಾಯಿದ್ರಿ? ದೇವ್ರನ್ನ ಸೇವೆ ಮಾಡ್ತಾಯಿದ್ರ? ಸೇವೆ ಅಂದ್ರೆ ಆ ಕಡೆ ತುಂಬ ಸೇವೆ ಮಾಡ್ತಾಯಿದ್ರ? ಕೋಟಿ ಜನಗಳು ಬಂದು ಸೇವೆ ಮಾಡ್ಲಿಂತ ಎಲ್ಲಾರು ದಂಡೆ ಬಂದು ದರ್ಶನ ಮಾಡಿದ್ರಿ. 1000 ಪಡಿ ನೋಡ್ತಾ ಇದ್ದಾರೆ ಈಗ. 1000 ಪಡಿ ಒಳ್ಳೆ ನಾವು ತಪ್ಪಿಸಿಂಡೇವು ನಿನ್ನ. ಹೋಗ್ಬೇಕು ಈಗ. ನೋಡ್ರಿ ಈ ಪಡಿಲಿ 1000 ಪಡಿಲಿ ಹೋಗ್ಬೇಕು. ಹೋಗಿ ಅಲ್ಲಿಂದ 7 ಕಿಲೋಮೀಟರ್ ಹೋಗ್ಬೇಕು ನಾವು. ಪಾವನ ನರಸಿಂಹ ಇದು ಬೆಳಗಾದ್ರೆ ನಾವು 6 ಗಂಟೆ ಹೊರಟದ್ದು. ಈಗ ಮುಚ್ಚ 2 ಸೇರ್ತಿ ಮಾಡಿ ಆಫ್ ಮಾಡಿ ನಿಲ್ಸು. ಹಂಗೆ ನೋಡಿ ಹರಿ ಅಣ್ಣ ಕೊಂಚ ಈ ಕಡೆ ತಿರ್ಗ ಅಮ್ಮನ ಕಾಣಿಸ್ತಲ್ಲ. ಹೌದು ಇವ್ರತ ಸಂಜಯಲಕ್ಷ್ಮಿ VIP ಆಫ್ ಮಾಳೋಲ ನರಸಿಂಹಸ್ವಾಮಿ ದೇವಸ್ಥಾನ ಚೆನ್ನಾದಲ್ಲ. ಏನೇ ಕೂತಮ್ಮ ಆಫ್ ಮಾಡು. ನೀವು ಕೂತೇನ್ರಿ ತಾತ ನಿಮ್ಮ ಎಕ್ಸ್ಟ್ರಾ ಕಣ್ಣು ನೋಡೋಣ. ಮಾಲೋಲ ನರಸಿಂಹ ಈಗ ಮಾಲಾ ಎಷ್ಟೊತ್ತು ತೆಯ್ತಾ ಇದ್ದಳು. ಈಗ ಅವಳನ್ನ ಕೂಡಿಸಿ ನಾವು ತೆಯ್ತಾವೆ. ಈ ಗ್ಯಾಂಗಲ್ಲಿ ಒಂದು ದೇವರು ಇದರಲ್ಲಿ ಫಸ್ಟು ಮಾಲಾ ಈಗ ತೆಳಿತಾಳೆ. ಅವನ ನಗ ಅಂತ ಮೂತಿನ ಚೆನ್ನಾಗಿ ತೆಳಿತೆ. ಇಷ್ಟೊತ್ತಕ್ಕೆ ವೀಡಿಯೋ ಮಾಡ್ತಾ ಇದ್ದಳು. ಅತ್ತಿ ಇದ್ದಾರೆ, ಆಮೇಲೆ ನನ್ನ ಹೆಂಡತಿ, ನಾಣ, ಆಮೇಲೆ ನಮ್ಮ ಇವ ಹರಿ, ಆಮೇಲೆ ಹಾಗೆ ನಮ್ಮ ಅಣ್ಣ ಕೃಷ್ಣ ಎಲ್ಲ ಇದ್ದಾರೆ. ಮಾಲೋಲ ನರಸಿಂಹಗೆ ಕುಟುಂಬದೋடு ಇಲ್ಲಿ ಸೇರಿ ದೇವ್ರ ಸೇವೆ ಮಾಡ್ತಾ ದೇವ್ರ ಅನುಗ್ರಹ ಪಾತ್ರವಾಗಿ ಇದ್ದಾವೆ. ಶಂಕರ ಸಣ್ಣ ಇದ್ದಾನೆ, ಅದನ್ನೇ ಅಮ್ಮ ಕೊಡ್ತಾನೆ. ನೋಡೋಂಥವ್ರನ್ನ ಮಾಲಾ ರಾಮ ಕಂಪ್ಲೀಟೆಡ್ ಮತ್ತದೆಲ್ಲ ಗುಡಿ ಮುಂದರ ಬಂಡಿ ಏನಿಲ್ಲ. ಅದು ದೇವ್ರ ಅಷ್ಟೇ ನಡಿಬೇಕಾದೆಲ್ಲ ನಡೆದುತ್ತೇವೆ ಮತ್ತದೆಲ್ಲ ಏನು ತೀರ್ತಾನಪ್ಪ ಕೂಸಿನ ಬೇಡ. ನೀವು ಎದಕ್ಕೆ ಕೂಸಿದ್ದು ಹೇಳಿ. ದೊಡ್ಡಮ್ಮ ಮುಂದರ ಬನ್ರಿ. ನೀವು ಮುಂದರ ಬಿಡ್ರಿಪ್ಪ. ಇಂದಿರಾ ಗಾಂಧಿ ವರ್ಕನೆ ಮುಂದರ ಬಂದಿದ್ದಾಳೆ. ಹೋಗು ಮುಂದರ. ಓಕೆ ನಿಲ್ಲು ನಿಲ್ಲು ನಿಲ್ಲು. ಕಾರಂಜಿಯ ನರಸಿಂಹ ದೇವಸ್ಥಾನ ಮುಂದರೆ ನಾವೆಲ್ಲ ನಿಂತಿದ್ದಾವೆ. ಸಕಲ ಗ್ರೂಪನ್ನು ಸೇರಿಸಿ ಎಲ್ಲ ತೆಗೆದಿದ್ದಾರೆ. ಕಾರಂಜಿಯ ನರಸಿಂಹ ಸ್ಟಾಪ್ ಮಾಡಬೇಕು. ಏನು ತಮಿಳಿ ಗುಡಿನ ಪತಿ ಹಾಳ. ಸಾಲಿಗ್ರಾಮ ಮಾಲಾ, ಸಾಲಿಗ್ರಾಮ ರೂಪ, ಶಿಲೆಯ ಸಾಲಿಗ್ರಾಮ. ಸೆಲೆಯ ಸಾಲಿ ದೇವರು ಛತ್ರವರ್ಣ ನರಸಿಂಹ. ಎಷ್ಟಿದೆಯಮ್ಮ? ತೆಯ್ತಾ ಇದೆಯಾ? ರೆಕಾರ್ಡ್ ಮಾಡೋದಾ? ನೀನು ನೀವು ಅಲ್ಲಿ ಹೋಗಿ ನಿಂತನ್ರಿಪ್ಪ. ಇಲ್ಲ ಇಲ್ಲ ಎಲ್ಲರೂ ಹೋರಿ ಒಂದು ನಿಮಿಷ. ರೆಕಾರ್ಡ್ ಮಾಡ್ತಾ ಇದ್ದಲ್ವಾ ನೋಡ.
ಇದು ಚತುರ್ವೇದ ನರಸಿಂಹ. ಇದು ಬಂದು ಅವನು ಹೇಳುವ ಇದು ಹೇಳುವ ಗೈಡನ್ನ ಇದು ನಿಲ್ಲಿಸು ಮಾಲ, ನಿಲ್ಲಿಸು. சைடில் மாலை பிடிச்சி நிற்கிறா இல்லையா, நிற்கிறா இல்லையாம்மா, அதான் 2 ஆஹா ஊஹானே 2 கான கந்தர்வர் கமிங் ஃப்ரம் மேரி பர்வதம். மேரி பர்வதத்துலேருந்து இந்த இடத்துக்கு வந்து வட்டருக்ஷம் ಛತ್ರವಟ ನರಸಿಂಹರನ್ பேர். ಛತ್ರವಟன்னா ಛತ್ರಿ மீன்ஸ் அம்ரில்லா, வட்டா மீன்ஸ் ட்ரீ, ஆலமரம், கொடை மாதிரி ஆலமரத்துக்கு கீழே வந்து ஆஹா ஊஹான்னு 2 கான கந்தர்வர் அந்த மரத்துக்கு கீழே வந்து கானம் பாடி நாட்டியம் பண்ணிட்டு இருக்கார். அவரோட நாட்டியத்துக்கு பெருமாள் சந்தோஷமாகி சர்வ அலங்கார பூஷனில் வக்ஷஸ்தாலத்தில் மகாலட்சுமி வச்சுக்கொண்டு அந்த கந்தர்வலுக்கு வந்து தர்ஷனம் கொடுத்துட்டு இருக்காரு இந்த இடத்துல. அதுக்காக தான் அந்த கந்தர்வலுக்கு வடருக்ஷத்துக்கு கீழே தர்ஷனம் கொடுக்கறதுனால ಛತ್ರವಟ நரசிம்மரன் பேர் இந்த பெருமாளுக்கு. நவகிரகத்தில் வந்து கேது கிரகாதிபதி இந்த பெருமாள். அப்பாடு ರೈಟ್ ಹ್ಯಾಂಡ್ ಸೈಡ್ಲಿ ಎಷ್ಟು ಬರ್ತಾ ಈಗ ಹೇಳ್ರಿ. ಇದು ಯೋಗ ನರಸಿಂಹ. ಪ್ರಹ್ಲಾದನಿ ಯೋಗ ಇದು ತೋರಿಸಿದ್ದು. ಇದು ಸ್ವಯಂಭು, ಇದು ಸ್ವಯಂಭು ಇದು ಕ್ಷೇತ್ರ. ಇದು ಮುಂದಕ್ಕೆ ಒಂದು ಲೇಸ ಭಿನ್ನ ಆಗಿದ್ರು ಅಂದ್ರೆ ಹಿಂದಕ್ಕೆ ಬಂದು ದೇವರು ಇದು ಮಾಡಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ, ಜಿಯರ್ ಮಾಡಿದ್ದಾರೆ ಅಷ್ಟೇ. ಇದು ಅಕ್ಷಯ ತೀರ್ಥಂ, ಪರಶುರಾಮರೇ ಅನುಷ್ಠಾನ ಪಣ್ಣ ತೀರ್ಥಂ, ಅಕ್ಷಯ ತೀರ್ಥಂ ಅಂತ. ನೋಡಮ್ಮ ಇದಕ್ಕೆ ಮೇಲೆ ದೊಡ್ಡದಾಗ ಎಲ್ಲರ ಸಾರಾಮಲಿ ನರಸಿಂಹಣಿ ಕಿಮಿಲ್ ಬೀಳೋದು. பெருமாள் வந்து பார்கவ நரசிம்மன். 9 నరసింహల్లో 6வது பெருமாள் భార్గవ నరసింహన్. భార్గవన్న నరసింహ దర్శనం కోసం మహాయజ్ఞం பண்ணா மகாவிஷ்ணு அவதாரம் பக்தவத்சலம் பெருமாள் தான் தரிசனம் கொடுத்துட்டு இருக்காங்க. இந்த சைட்ல பக்தவத்சலம் தசாவதாரத்துல பின்னாடி பிரபையில தசாவதாரம் இருக்கு பெருமாளுக்கு. தசாவதாரத்துல வந்து ಬಂದು ನಾನು ನೋಡಬೇಕು, ಅಲ್ಲಿ ಶುಗರ್ ಬಂದಿದ್ದಾರೆ, ಅದೇ ಗೈಡನ್ನು ಕೊಯ್ದಾರ. ಅದೇ ಗೈಡ್ ಬಂದು ನೀವು ಶುಗರ್ ಯಾವಾಗ ಯಾವ ಕೇಳಿದ್ರೆ ನನ್ನ ಕೈನ ನೆಲವನ್ನು ತೀವ್ರವಾಗಿ ಬರಬೇಕು, ಯಾರು ತನಿಯ ಬರಬಾರ್ದು, ಕೈನ ನೆಲದಲ್ಲೇ ಬರಬೇಕು ಅಂತ ಹೇಳ್ತಾರೆ. ಹೋದ್ರು ಬಂದರು, ಬರ ಮಳೆ ಬಂದು ಕತ್ತಲೆ ಆಯ್ತು ಬಂದು ಇದರಿಂದ ಹೆಂಗು ಕಾಲ ಕಾಣ್ತದೆ. ಉಡನೆ ಅವ್ಳು ಏನ್ ಮಾಡ್ತು ಅಂದ್ರೆ ಕೇಳ್ರಿ ಮಗುನ ಇದನ್ನೇ ನೋಡ್ಬೇಕು, ನಾವು ಗೈಡ್ ಅನ್ನಿಸ್ತದೆ. ಲಕ್ಷ ರೂಪಾಯಿ ಕೊಟ್ಟರೆ ನಾವು ಬಲ್ಲಾಡ್ಬಿಟ್ಟ ಈ ಟೈಮ್ ನಾವು ಹೋಗೋದೇ ಮುಡಿದಿದ್ದೆ ಆಗ್ತದಾನೆ. ನೀವು ಇದು ಬಂದು ಹೋಗ್ಕೊಂಡ್ಬಿಡಿದು, ಇದೆಲ್ಲ ಕತ್ತಲೆಯಲ್ಲಿ ಹೋಗ್ಕೊಂಡ್ಬಿಡಿದು ತಿಂದು ರೆಡಿಯಾದ. ಏನಾಯ್ತು ಸರಿಯಾ? ಸರಿ ಫೋನ್ ಅವಳ ಕೂಡಿಸಿ ಕ್ಯಾಮ್ರಾ ಅವಳ ಕೂಡಿಸೋಣ. ಏನು ಊಟ ಫೋನ ಬೇಡ ಸರಿ. ಈಗ ಶ್ರೀಶೈಲಲ್ಲಿ ದೇವ್ರ ದರ್ಶನ ಮಾಡೋಟ್ಟು ಎಲ್ಲ ಕೃಷ್ಣನ ರೂಮ್ನೇ ಇದ್ದಾವೆ. ಅದರಲ್ಲಿ ಹತ್ತಿಯ ಬದಿಯಲ್ಲಿದ್ದಾರೆ, ಕೃಷ್ಣ ಇದ್ದ. ಮಾಲ ಎಷ್ಟೊತ್ತಲ್ಲಿ ಇಲ್ಲ ಅಂತದ್ದು ಮಾಲಾನ ಸೇರಿ ಸೂಟ್ ಮಾಡ್ತಾವೆ. ಕೃಷ್ಣ ನೋಡು, ಜಯಂತಿ ಮಗ ಕೃಷ್ಣ ಪುಣ್ಯಕ್ಕೆ ಮನ್ನನವ. ಅದಕ್ಕೆ ಮುಂಚೆ ಇನ್ನೊಬ್ಬ ಇದ್ದಾನ ಬಿಂಬಳಗನವ. ಆಮೇಲೆ ನಾಣ ನೋಡಿ ಕ್ಯಾಮರಾವೇ ಸಾಲಲ್ಲ. ಆಮೇಲೆ ಒಟ್ಟ ಕುಚ್ಚಿ ಒಬ್ಬಳು. ಆಮೇಲೆ ನೋಡಿ ಇನ್ನೊಬ್ಬ ಬೆಂಗಳೂರವನು ಭಯಂಕರವಾಗಿ ನೋಡೇನು ಇದನ್ನೇ ನುಂಗುಡು ಅಂತ ತೋರುತ್ತೆ ಅಂತ. ಆಮೇಲೆ ಒಂದು ಗ್ರೂಪೇ ಸೇರಿಕೆ ನೋಡೇನು ಒಂದು ಅದರ ಒಂದು ವಿಷಯ ಹೇಳು. ಇವಾಗ ಆತನು ಸೇರಿಸಿ ಕೂತಿನ ವಿಡಿಯೋದಾಗ ಹರಿ ಆಭಾಸನೆ ಅಂತ ನೀರು ಮಾಡ್ತಾನ. ನಮ್ಮ ದೊಡ್ಡಪ್ಪ ಬಟ್ಟ ಒಣಗ್ತಾ ಇದ್ದಾರೆ.
ದೊಡಮ್ಮ ಎಲ್ಲಿ ಹೋದ್ರೂ ಬಟ್ಟೆ ಒಣಕ ಕಳ್ಸಿ ಹೋದ್ರಮ್ಮ. ನಮ್ಮಪ್ಪ ಸೆಟ್ ಮಾಡ್ತಾ ಇದಾರೆ. ನಮ್ಮಕ್ಕ ನಮ್ಮಪ್ಪ ಹೇಳಿದೆ ಮರ್ಯಾದ ನೋಡ ಇನ್ನು ಝೂಮೇ ಮಾಡಲ್ಲ. ಝೂಮ್ ಮಾಡಿರೋ ಸಾಲದೊಂದ ನಾನು ಚಿಕ್ಕದಾನ ಅಡ್ಜಸ್ಟ್ ಮಾಡಿದ್ದಾನೆ. ನಾನು ಅದ್ರನ್ನ ತಂಪ ಮಾಡಲ್ಲ, ಝೂಮ್ ಮಾಡಲ್ಲ. ನನ್ನಮ್ಮ ಹೇಳ್ರಿ. ನಮ್ಮಮ್ಮ ಅಮ್ಮದ ಗ್ರೇಟ್. ನಮ್ಮ ನರಸಿಂಹನ ಏನು ಸಮಾಚಾರ ಕೇಳಿ ಬಂದ್ಬಿಟ್ಟು ಅಣ್ಣ ಸ್ವಲ್ಪ ಜರುಗು. ಲಿಂಗನ ಕೂಡ ಲೈಟ್ ಇರೋದು ಕೊಂಚ ಜರುಗಿತೆ. ದೂಲ ಮರಕತ್ತ ಲಿಂಗನ ಅಲ್ಲಿ ನಿಂತುಕೋ. ಇಲ್ಲಿ ಅಲ್ಲಿಲ್ಲ ಅಂತ ಲೈಟ್ ಅನ್ಸತ್ತೆ, ಇಲ್ಲಾರ ಅಂತ ನೋಡ್ರಿ ಇವರು ಮ್ಯಾಲರ ಅಂತ ಲೈಟ್ ಮೊನ್ನೆ ಕೃಷ್ಣನ ಕಲಿ ಹರಿತಿಲ್ಲ ಅಲ್ವ, ಕೆಳಗೆ ಒಂದು ಬಿದ್ರೇನು ಕೈ ಕೊಡ್ದೆ ಅಂತ ಕೂಡ್ದು ಯಾವ ಕೈ ಬಾರ ಅಲ್ಲೇ ನಿಂತು ಮಾಡಿ ನಾವು ಚೆನ್ನಾಗಿ ಪಳಿಸಿ ಅದಿಲ್ಲ ಇವಳು ನಿಲ್ಲಿಲ್ಲ ಬರುವಂಗ ಬಾ. ಅದು ಬೆಳ್ಳಿ ಇದಲ್ಲ ಬಿಟ್ರೆ ಹಂಗೆ ಬಂದ್ಬಿಟ್ಟಿರ್ತಾರ ಇರ್ರಿ ಅಂದ್ರೆ ಹೊಸ್ತಿಲ್ಲ ಬೆಳ್ಳಿಲಿ ಪಳಿಚಿಂತ ಬಿಡ್ತಾರೆ ನೋಡಿ ಮೇಲೆ ಹಂಗೆ ಗೋಪುರ ಅಂತ ಇದ್ರು ನೋಡ್ತೇವೆ. ಗೋಪುರದಿಂದ ಕಡೆ ಬಾ. ಅಮ್ಮ ಇವರು ಬರ್ತಾನೆ. ಇದಕ್ಕ ಶ್ರೀಶೈಲ ಗೋಪುರ ಪಕ್ಕ ಬಂದ ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರಪ್ಪ? ತಾತ ಅವ್ವ ಕೃಷ್ಣ. ಯಾಕೆ ನೀ ಹೋಲ ಬೇಡ ಅಂತ ಬೇಡ ಅಂತ ನಾನು ಸ್ನಾನ ಮಟ್ಟ ಎಲ್ಲೇ ಡ್ರೆಸ್ ಮಾಡ್ತಿದ್ದಾರೆ. ಒಂದು ಮಣ್ಣು ತೊಂದರೆ ಇಲ್ಲೇ ಮಾರ್ಸಿಲಗ್ಗಾಗದೆ ನೋಡು. ಇಲ್ವಾ ಮತ್ತೆ ಎಲ್ಲಿ ಮಾಡ್ಕೊಂಡು ಬಂದ್ರೆ ಅಮ್ಮ ನೋಡು ಮಲ ಅಲ್ಲಿ ನೋಡಿ ನೀರು ನೋಡಿ ಹ್ಯಾಂಗೆ ಬರ್ತೈತೆ.
ಗೊತ್ತಾ ಒಂದು ಸೈಡ್ ಒಳಗೆ ತಿರುಗಿಲ್ಲ ಇದೆರಡು ಮಟ್ಟ ಹಾಕೋಣ ಇದನ್ನು ಬಿಚ್ಚಿ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕೋಣ ಗೋಬೆ ಆಗಿದೆ ನಮಗೆ ನೋಡಿ ನಾವು ಈಗ ಪಲಿಮಾರು ಬಂದಿದ್ವಿ ವಿದ್ಯಾಮಾನ್ಯರ ಆರಾಧನೆಗೋಸ್ಕರ. ನಾನು ದೊಡ್ಡಪ್ಪ ನರಸಿಂಹನ್ ಅಂದರೆ ನಾನಂದರೆ ನೇಮನರಸಿಂಹನ್, ಎತ್ಕಾಡೋರಪ್ಪ, ಅನುದೊರಮ್ಮ, ಹರಿಮಾಮ, ಎತ್ಕಾಡೋರಮ್ಮ ಎಲ್ಲ ಬಂದಿದ್ದಾವೆ. ಇವಾಗ ಶ್ರೀನಿವಾಸ ಕಲ್ಯಾಣ ನಡೀತಾ ಇದೆ ಇಲ್ಲಿ, ಅದನ್ನು ನೋಡೋಣ. ಕೋಟಿ ಮನ್ಮತ ಕರಗೆ ಕಾಡಿಗೆ ಸಿದ್ಧಿ ಜಗದಿ ಸಾಟಿ ಗಣೇಶ ದೇವರ ಕಲ್ಯಾಣ ಮಹೋತ್ಸವ ಅದರಲ್ಲಿ ಪಲಿಮಾರಲ್ಲಿ ಆಗ್ತಿದೆ. ಪದ್ಮಾವತಿ ದೇವಿಯರು ಶ್ರೀ ಪಲಿಮಾರು ಘಟಾಧೀಶರು, ಶ್ರೀ ವಿದ್ಯಾಧೀಶರು, ಶ್ರೀಪಾದಂಗಳು ಅವರು ಇದರಲ್ಲಿ ಭಾಗವಹಿಸಿದ್ದಾರೆ. ಜಗತ್ತಿಗೆ ಮಾರ್ಗದರ್ಶಕನಾದ ಜಗನ್ನಾಥನು ಪುರೋಹಿತರ ಪ್ರಾರ್ಥನೆಯಂತೆ ಪುಣ್ಯಾಹ ವಾಚನ, ಅಷ್ಟವರ್ಗ, ಕುಲದೇವತಾ ಪೂಜಾದಿ ಶುಭ ಕಾರ್ಯಗಳನ್ನು ಸಾಂಗವಾಗಿ ನಿರ್ವಹಿಸಿರುವರು. ಎಲ್ಲ ಇಟ್ಟು ಮುಡಿಸಿದವನ್ನ ತಾಲಿ ಕಟ್ಟ ಅಂತ ಹೇಳ್ತೀವಿ. ದೇವರಿಗೆ ಪುಣ್ಯಾರ್ಚನೆ ಆಗ್ತದೆ. ಪುಣ್ಯಾದ ವಾಚನೆ
ನಿಜವಾದ ವಿವಾಹ ನಡೆದ ದಿವಸದ ಮುಂದೆ ಹುತಾತ್ಮರಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳ ಸಮಕ್ಷಮದಲ್ಲಿ ಅವರ ಅಮೃತದಿಂದ ನಮ್ಮಂಥ ಕೋಟಿ 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 ಜಾತಿಗಳನ್ನು ಪ್ರಾಯಶಃ ಯಾವ ದುರ್ಗದಲ್ಲಿ ಒಟ್ಟು ಸೇರಿಸಿದರೂ 40 ಆಗುವುದಿಲ್ಲ. ನಿರಂತರ ಸಂಚಾರದಲ್ಲಿ 40 ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಶಾಸ್ತ್ರ ಪಾಠವನ್ನು ಪ್ರವಚನ ಮಾಡುವ ಅಸಾಧಾರಣ ಕಾರ್ಯಕರ್ತೆ ಕೊಟ್ಟ ಜೊತೆಗಳು ವಿಶ್ವೇಶ ತೀರ್ಥರು. ಕೃಷ್ಣನ ನೆನಪಾಗುತ್ತೆ. ಕೃಷ್ಣ ಅಂದರೆ ಎಲ್ಲರಿಗೂ ಇಷ್ಟ ಅಂತೆ. 16,108 ಮನೆಗೆ ಹೋದು ಕೃಷ್ಣ ಅಂದರೆ ನನ್ನ ಮನೆಯಲ್ಲೇ ಇರ್ತಾರೆ, ಕೃಷ್ಣ ಅಂದರೆ ನನಗೆ ಭಾರಿ ಇಷ್ಟ, ಕೃಷ್ಣ ಬಿಟ್ಟರೆ ಕೃಷ್ಣನಿಗೆ ನಾನು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಅಂತ. ಆ ದಾರಕೆಯ ಕೃಷ್ಣನನ್ನು ನಾವು ಮರೆತು ಬಿಟ್ಟರೆ ಪ್ರಾಯಶಃ ಇಡೀ ಅವನು 16,108 ಜನರಿಗೆ ಆದರೆ ನಮ್ಮ ಪೇಜಾವರ ಸ್ವಾಮಿಗಳವರು ಎಲ್ಲ ಭಕ್ತರಿಗೂ ಕೂಡ ನಮ್ಮ ಸ್ವಾಮಿಗಳು ಅಂತಂದರೆ ಪೇಜಾವರ ಸ್ವಾಮಿಗಳು ಅನ್ನಷ್ಟರ ಮಟ್ಟಿಗೆ ಎಲ್ಲರ ಮನಸ್ಸನ್ನು ತೆರೆದ ಆ ಶಕ್ತಿ ಪೇಜಾವರ ಶ್ರೀಪಾದರು. ಅದಕ್ಕೆ ಅವರಿಗೆ ಹೆಸರು ವಿಶ್ವೇಶ, ವಿಶ್ವಕ್ಕೆ ಈಶ್ವರಾದವರು ಅಂತ. ವ್ಯಾಸರಾಜರ ಕಥೆ ನಾವು ಕೇಳ್ತೇವೆ. ವ್ಯಾಸರಾಜರು ಶಾಸ್ತ್ರದಲ್ಲಿ ನಿಷ್ಣಾತರು, ಅಗಾಧವಾದ ಪಾಂಡಿತ್ಯ ಅವರಿಗೆ. ಅದರ ಜೊತೆಗೆ ಕೃಷ್ಣದೇವರಾಯನ ರಾಜ್ಯಪಾಲ ಅದರ ಪೂರ್ತಿ ಜವಾಬ್ದಾರಿ ಅದು ವ್ಯಾಸರಾಜರದ್ದು. ಕೃಷ್ಣದೇವರಾಯನಿಗೆ ಸಮಸ್ಯೆ ಬಂದಾಗ ಸಿಂಹಾಸನದಲ್ಲಿ ಕೂತು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿದ ಸ್ವಾಮಿಗಳವರು ವ್ಯಾಸರಾಜರು ಅಂತ ನಾವು ಕೇಳ್ತೇವೆ. ಅದೇ ವ್ಯಾಸರಾಜರು ನಮಗಿವತ್ತು ಕಾಣಿಸುವುದಿಲ್ಲ, ಆದರೆ ವಿಶ್ವೇಶತೀರ್ಥರ ರೂಪದಲ್ಲಿ ನಮ್ಮ ಮುಂದೆ ಇದ್ದಾರೆ. ಶಾಸ್ತ್ರದಲ್ಲಿ ಯಾವ ಗೋಷ್ಠಿ ನಡೆದರೂ ಸಕ್ರಿಯವಾಗಿ ಭಾಗವಹಿಸ್ತಾರೆ. ರಾಜಕೀಯದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಅವರು ಯಾವ ಪಕ್ಷದಲ್ಲಿಯೂ ಇಲ್ಲ, ಆದರೆ ಎಲ್ಲ ಪಕ್ಷದ ನಾಯಕರಿಗೂ ಗುಟ್ಟಲ್ಲಿ ಫೋನ್ ಮಾಡಿ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ವಿಶ್ವೇಶತೀರ್ಥರು ಅವರಿಗೆ ಬೇಕು. ಹಾಗಾಗಿ ರಾಜರಿಗೂ ಬೇಕು, ಶಾಸ್ತ್ರಕಾರರಿಗೂ ಬೇಕು, ಪಾಮರರಿಗೂ ಬೇಕು, ದಲಿತರಿಗೂ ಬೇಕು, ಎಲ್ಲರಿಗೂ ಬೇಕಾಗಿರುವ ಪರಮಪೂಜ್ಯ ಶ್ರೀಪಾದರಿಗೆ 70 ವರ್ಷದ ಈ ಪೀಠಾರೋಹಣದ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಒಬ್ಬೊಬ್ಬರು ಮಾಡುವ ಕಾರ್ಯಕ್ರಮ ಅಲ್ಲ, ಎಲ್ರಿಗೂ ಅಷ್ಟೇ. ಅವರ ಬಗ್ಗೆ ನಾನೇ ಹೇಳ್ತೇನೆ ಅಂತ ಅಷ್ಟು ಭ್ರಮೆ ಇದೆ ಅವರ ಬಗ್ಗೆ. ಆದರೆ ಅವರಿಗೆ ಸನ್ಮಾನ ಮಾಡಬೇಕು. ನಾವು ನೀವು ಯಾರೂ ಅಲ್ಲ. ಇವತ್ತು ವಿದ್ಯಾಮಾನ್ಯ ತೀರ್ಥ ಗುರುಗಳ ಆರಾಧನೆ, ವಿಶ್ವೇಶ ತೀರ್ಥರನ್ನು ಚೆನ್ನಾಗಿ ಬಲ್ಲವರು ಅಂತಂದ್ರೆ ವಿದ್ಯಾಮಾನ್ಯ ತೀರ್ಥರು. ಇವತ್ತು ಸನ್ಮಾನ ಮಾಡುವುದು ವಿದ್ಯಾಮಾನ್ಯ ತೀರ್ಥರು. ಅವರ ಆರಾಧನೆ ಈ ಬರುವ ಕಾಲದಲ್ಲಿ ಆ ಗುರುಗಳು ಅವರಿಗೆ ಸನ್ಮಾನ ಮಾಡುವುದು, ನಾವೆಲ್ಲ ಅದಕ್ಕೆ ಒಂದು ನಿಮಿತ್ತವಾಗಿ ಇಲ್ಲಿ ಸೇರಿದವರೆಲ್ಲ ಅವರಿಗೆ ಸನ್ಮಾನ ಕಾರ್ಯಕ್ರಮ ಅಲ್ಲ, ಇದೊಂದು ಅಭಿವಂದನಾ ಕಾರ್ಯಕ್ರಮ ಅಂತ ಹೇಳ್ತಾ ಸ್ವಾಮಿಗಳವರು ಅವರು ಹೇಳ್ತಿದ್ದರು, ಇವತ್ತು ಗುರುಗಳ ಆರಾಧನೆ ಸನ್ಮಾನ ಬೇಡ ಅಂತ. ಇವತ್ತು ಅವರಿಗೆ ಸನ್ಮಾನ ಮಾಡುವುದಲ್ಲ, ನಮ್ಮ ಇಡೀ ಸಮಾಜಕ್ಕೆ ನಾವು ಸನ್ಮಾನ ಮಾಡುವುದು. ಇಡೀ ಸಮಾಜಕ್ಕೆ ಸನ್ಮಾನ ಮಾಡುವುದು ಅಂದ್ರೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದರಿಗೆ ಸನ್ಮಾನ ಮಾಡುವುದು ಅಂತ ಹೇಳ್ತಾ ಈ ಕೃಷ್ಣಾರ್ಪಣ. ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರು ವಿದ್ಯಾಮಾನ್ಯ ತೀರ್ಥರಿಗೆ ಸಮರ್ಪಿಸಿದ ಮಾಲೆಯನ್ನು ಗುರುಗಳಿಗೆ ಹಾಕಿ ಕನಕಾಭಿಷೇಕ ಮಾಡಿ ಆ ಒಂದು ನಂತರ ಪೇಜಾವರ ಶ್ರೀಗಳ 5-6 ವರ್ಷದ ಹುಡುಗರಿದ್ದಾಗ ಮತ್ತೆ 7-8 ವರ್ಷದಲ್ಲಿ ಅವರು ವಿದ್ಯಾಮಾನ್ಯ ತೀರ್ಥರ ಶ್ರೀಪಾದರಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ಚಿತ್ರ. ನಂತರ ಮೈಸೂರು ಮಹಾರಾಜರ ಸಂಸ್ಥಾನದಲ್ಲಿ ಅವರು ಗೋಷ್ಠಿಗೆ ಅಧ್ಯಕ್ಷರಾಗಿ ಆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಚಿತ್ರ. ಪೇಜಾವರ ಶ್ರೀಗಳ ವಿವಿಧ ಮುಖಗಳು, ಒಂದು ಅವರು ತಪಸ್ಸು, ಪಾಠ, ಪ್ರವಚನ ಮತ್ತೆ ಅವರ ಧಾರ್ಮಿಕ ಕಾರ್ಯಗಳು. ಅಲಿಮಾರ್ ಮಠಲ್ಲಿ ಮೂಲ ದೇವರು ರಾಮದೇವರು ವಿಗ್ರಹ, ಸೀತಾಲಕ್ಷ್ಮ, ವಾಯುದೇವರು ಮುಂದಕ್ಕೆ ದೇವ್ರ ಪೂಜೆ ಎಲ್ಲ ಆಗಿ ಚೆನ್ನಾಗಿದೆ. ಈ ಸಲ ಲಕ್ಷ್ಮಿ ಇಲ್ಲಿ ನಿಂತಿದ್ದಾಳೆ, ದೇವರ ನಮಸ್ಕಾರ ಮಾಡ್ತಾ ಇದ್ದಾಳೆ. ದೇವರ ಮುಂದಕ್ಕೆ ಅಲಿಮಾರ್ ಮಠದಲ್ಲಿ ವಿಜ್ಞಾನಾನಂದ ತೀರ್ಥ ಆರಾಧನೆಗೆ ಬಂದಿದ್ದೇವೆ. ಹಾಕೋಟಿಯಾ
ಇದು ಒಂದು ಹಾಕೋದು ಇದನ್ನ ಕೊಡ್ತೀವಿ ಹಾಕಮ್ಮ ಒಂದು ಕೊಡು ನಾ ಹಾಕ್ತೇನೆ ಕಳೆ ಇಳಿತು ಈ ಕೈ ಕೊಟ್ಟು ಆ ಪಾತ್ರೆ ಕೈ ಕೊಡಿ ಮಧ್ಯೆ ಹಚ್ಚಿ ಇದು ಕೊಟ್ಟು ಏನು ಮಾತ್ರ ಚೆನ್ನಾಗ ಮೇಲಿನ ತಗೊಳ್ಳಿಟ್ಟ ಇಲ್ಲ ಬರ್ತೀವಿ ಬರಲ್ಲ ಹಾಗೆ ತೊಳೆ ಬಿಸಾಡು ಉಂಟಲ್ಲ ಮಾಲ ಒಳ್ಳೆ ಪುಷ್ಪ ಇನ್ನೂ ಬಂದಿರ್ತುಂಟು ಆಮೇಲೆ ನೋಡ ಆ ಕವರ್ ಬಿಚ್ಚಿರಿ ಕವರ್ ಒಂದಿಲ್ಲ ಸರಿ ಸರಿ
ಅಣ್ಣವ್ರು ಇಬ್ಬರು ನಿಂತಿದ್ದೀರಿ. ದೇವ್ರ ನಮಸ್ಕಾರ ಮಾಡಿರಾ? ಆಯಿತಾ? ದೇವ್ರ ನಮಸ್ಕಾರ ಮಾಡಿರಾ? ಆಯಿತಾ? ಸರಿ ಮಾಡಿ ನೋಡು ಟೈಮ್ ಹೋಗ್ತಾ ಇದೆ. ನೋಡಿ ನಿಂತೋಗ. ಉಡುಪಿ ಕೃಷ್ಣದೇವರು ಮಠ ಎಂಟ್ರನ್ಸ್ ಈಗ ತಾನೇ ಬಂದು ನಿಂತಿದ್ದಾವೆ. ಇದರಲ್ಲಿ ಬಂದು ಲಕ್ಷ್ಮಿ ಮತ್ತು ಅನು